ಬಿಕಾಂ BBA ಫಸ್ಟ್ ಸೆಮ್ ಕನ್ನಡ ಅರಿವು ಪಠ್ಯಪುಸ್ತಕದಲ್ಲಿ ಬರುವ ಕೆಲವು 10 ಅಂಕಗಳ ಮಾದರಿ ಪ್ರಶ್ನೆಗಳನ್ನು ನಾನಿಲ್ಲಿ ತೆಗೆದಿದ್ದೀನಿ. 2024-25ನೇ ಸಾಲಿನಲ್ಲಿ ಬರುವಂಥವು. ಮೊದಲನೇ ಪ್ರಶ್ನೆ, ಕವಿ ಕುವೆಂಪು ಅವರು ಯಾವ ಸಂದರ್ಭದಲ್ಲಿ ರಾಷ್ಟ್ರಗೀತೆಯನ್ನು ರಚಿಸಿದರು? ಒಂದೆರಡು ಸಾಲುಗಳನ್ನು ಬರೆದು ವಿವರಿಸಿರಿ. ನೆಕ್ಸ್ಟ್ ಪ್ರಶ್ನೆ, ಇಟ್ಟ ಹೆಸರು ಕೊಟ್ಟ ಮಂತ್ರ ಈ ನುಡಿಯನ್ನು ಕುವೆಂಪು ಅವರ ಪ್ರಯತ್ನದಿಂದ ಲಭಿಸಿದೆ, ಇದನ್ನು ವಿಶ್ಲೇಷಿಸಿರಿ. ನೆಕ್ಸ್ಟ್, ಅಖಂಡ ಕರ್ನಾಟಕ ಈ ಪದ್ಯವನ್ನು ಬರೆದು ಅದರ ಸಂದರ್ಭವನ್ನು ವಿವರಿಸಿರಿ. ಅಂದರೆ ಯಾವ ಸಂದರ್ಭದಲ್ಲಿ ಈ ಪದ್ಯವನ್ನು ಬರೆದರು ಅನ್ನೋದನ್ನು ನೀವು ಬರಿಬೇಕಾಗ್ತದೆ. ನೆಕ್ಸ್ಟ್, ಬೇಡಲು ಬಂದಿಹ ಕನ್ನಡ ದಾಸಯ್ಯ ಈ ಪದ್ಯದ ಆಶಯವೇನು? ಲೇಖಕರು ಏನಂತಂದರೆ ಭಿಕ್ಷೆ ಬೇಡಲು ಬಂದಿದ್ದರು ಕನ್ನಡ ದಾಸಯ್ಯ ಅಂಥೇಳಿ. ಯಾವ ಕಾರಣಕ್ಕಾಗಿ ಭಿಕ್ಷೆ ಬೇಡಿದರು ಅನ್ನೋದನ್ನು ಸಂಪೂರ್ಣವಾಗಿ 10 ಅಂಕಗಳಿಗೆ ಕೇಳಿದರೆ ಭಾಳ ಚೆನ್ನಾಗಿ ಬರಿಬೇಕಾಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಕನ್ನಡ ಭಾಷಾ ಅಭಿಮಾನವನ್ನು JP ರಾಜರತ್ನಂ ಅವರ ಕನ್ನಡ ಪದಗಳು ಈ ನುಡಿಯಲ್ಲಿ ವಿವರಿಸಿರಿ. ನೆಕ್ಸ್ಟ್, ಈ ಶತಮಾನದ ಹೊಸ ಸವಾಲುಗಳು ಕುರಿತು KV ನಾರಾಯಣ ಅವರ ಕೃತಿಯಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ? ಬರೆಯಿರಿ. ನೆಕ್ಸ್ಟ್, ಸಬ್ ಕಹತೆ ಹೈ ಈ ತತ್ವಪದದ ಆಶಯವೇನು? ಬರೆಯಿರಿ. ಅಥವಾ ಈ ತತ್ವಪದದ ಆಶಯವೇನು ಅಂತ ಕೇಳ್ಬೋದು ಅಷ್ಟೆ. ನೆಕ್ಸ್ಟ್, ಗೋರೂರರು ತಮ್ಮ ಊರಿನ ಅನುಭವವನ್ನು ಹೇಗೆ ವ್ಯಕ್ತಪಡಿಸಿದ್ದಾರೆ? ಅದರ ಪಾಠದಲ್ಲಿ ಇನ್ನೊಂದು ಪ್ರಶ್ನೆ, ಅಯ್ಯಂಗಾರರು ತಮ್ಮ ಊರಿನ ಹೊಳೆಯಲ್ಲಿ ಗೆಳೆಯರೊಂದಿಗೆ ಅನುಭವಿಸಿದ ದಿನಗಳನ್ನು ಬರೆಯಿರಿ. ಅಥವಾ ಗೆಳೆಯರ ಹೆಸರುಗಳೊಂದಿಗೆ ಪಾತ್ರ ಚಿತ್ರಣಗಳನ್ನು ಬರೆಯಿರಿ ಅಂತಲೂ ಕೇಳಬಹುದು. ನೆಕ್ಸ್ಟ್ ಪ್ರಶ್ನೆ, ಗಾಂಧಿಯ ಸ್ವಾಗತ ಈ ಪದ್ಯದ ಆಶಯವೇನು? ನೆಕ್ಸ್ಟ್, ಮಾನವೀಯತೆ ಅಂತಾರಲ್ಲ ಈ ಶೀರ್ಷಿಕೆಯ ಮೂಲಕ ಲೇಖಕ ದೇವನೂರು ಮಹಾದೇವ್ ಅವರು ಹೇಗೆ ವ್ಯಕ್ತಪಡಿಸಿದ್ದಾರೆ? ವಿಶ್ಲೇಷಿಸಿರಿ. ನೆಕ್ಸ್ಟ್, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಈ ನುಡಿಯ ಮೂಲಕ ದೇವನೂರು ಮಹಾದೇವ್ ಅವರ ಅನಿಸಿಕೆಯನ್ನು ವಿವರಿಸಿರಿ. ಅಥವಾ ಅನಿಸಿಕೆಗಳೇನು ಬರೆಯಿರಿ ಅಂತಲೂ ಕೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಅಮೃತ ಬಳ್ಳಿ ಕಷಾಯ ಈ ಶೀರ್ಷಿಕೆಯಲ್ಲಿ ಬರುವ ಪಾತ್ರಗಳನ್ನು ಅವರವರ ಕೃತಿಯ ಮೂಲಕ ವಿವರಿಸಿರಿ. ಅಂದರೆ ಲೇಖಕರ ಒಂದು ಕೃತಿಯನ್ನಿಟ್ಟುಕೊಂಡು ಬರೆಯಿರಿ ಅಂತ ಕೇಳ್ಬೋದು. ನೆಕ್ಸ್ಟ್, ಅಮೃತ ಬಳ್ಳಿ ಕಷಾಯದಲ್ಲಿ ಬರುವ ಮಾಯಿಯ ಮಾನವೀಯತೆಯ ಮೌಲ್ಯಗಳನ್ನು ವಿಶ್ಲೇಷಿಸಿರಿ. ನೆಕ್ಸ್ಟ್, ಹೀಗೊಬ್ಬ ಬಿಸ್ಮಿಲ್ ಖಾನ್ ಈ ಪದ್ಯದ ಆಶಯವೇನು? ನೆಕ್ಸ್ಟ್ ಪ್ರಶ್ನೆ, ಬೇಂದ್ರೆಯವರು ಪ್ರಾದೇಶಿಕ ಭಾಷೆಯ ಸೊಗಡನ್ನು ಹುಬ್ಬಳ್ಳಿ ಯಾವ ಪದ್ಯದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ? ವಿವರಿಸಿರಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ನೆಲದ ಕರುಣೆಯ ದನಿ ಕವಿ ವೀರಣ್ಣ ಮಡಿವಾಳರು ಯಾವ ಸಂದೇಶವನ್ನು ನೀಡಿದ್ದಾರೆ? ಬರೆಯಿರಿ. ಅಂದರೆ ಈ ಪದ್ಯದ ಮೂಲಕ ಏನು ಹೇಳಲು ಹೊರಟಿದ್ದಾರೆ ಅಂತ ಕೇಳ್ಬೋದು. ಪ್ರಶ್ನೆ ಕೇಳೋದ್ರಲ್ಲಿ ಸ್ವಲ್ಪ ಬೇರೆ ರೀತಿಯಲ್ಲಿ ವಾಕ್ಯಗಳನ್ನು ಬಳಸ್ಬೋದು, ಅದರ ಒಳಗಿನ ಅರ್ಥ ಮಾತ್ರ ಒಂದೇ ಆಗಿರುತ್ತದೆ. ನೆಕ್ಸ್ಟ್, ಒಂದೂರ ಭಾಷೆ ಒಂದೂರಲ್ಲಿಲ್ಲ ಲೇಖಕ OL ನಾಗಭೂಷಣ್ ಅವರು ಈ ಶೀರ್ಷಿಕೆಯ ಮೂಲಕ ಭಾಷೆಯ ಬೆಳವಣಿಗೆಯನ್ನು ಹೇಗೆ ವ್ಯಕ್ತಪಡಿಸಿದ್ದಾರೆ? ಬರೆಯಿರಿ. ನೆಕ್ಸ್ಟ್ ಪ್ರಶ್ನೆ, ಭಾಷೆ ಒಳಗೆ ಶ್ರೇಷ್ಠ ಕನಿಷ್ಠ ಎಂಬುದಿಲ್ಲ ಈ ನುಡಿಯನ್ನು ಲೇಖಕಿ ಮೀನಾಕ್ಷಿ ಬಾಳಿಯವರು ಹೇಗೆ ವಿವರಿಸಿದ್ದಾರೆ? ಅವರ ಒಂದು ಪಾಠವನ್ನು ಇಟ್ಕೊಂಡು ನೀವು ಸ್ವಲ್ಪ ಓದಿ ಬರಿಬೇಕಾಗ್ತದೆ. ನೆಕ್ಸ್ಟ್, ಹೈದರಾಬಾದ್ ಪ್ರಾಂತದ ಕನ್ನಡ ಸೊಗಡು ಈ ನುಡಿಯನ್ನು ವಿಶ್ಲೇಷಿಸಿರಿ. ಅಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಬರುವಂತಹ ಮಾತನಾಡುವಂಥ ಭಾಷೆಗಳ ಒಂದು ಸೊಗಡು ಹೇಳಿಕ್ಕೆ ಹೋಗಿದ್ದಾರೆ ಅವರು. ಅದನ್ನು ಹೇಗೆ ಅನ್ನೋದನ್ನು ನೀವು ವ್ಯಕ್ತಪಡಿಸಬೇಕಾಗ್ತದ. ನೆಕ್ಸ್ಟ್ ಪ್ರಶ್ನೆ, ಹಾಲಕ್ಕೆ ಹಾಡು ಈ ಪದ್ಯದಲ್ಲಿ ಬುಡಕಟ್ಟು ಸಮುದಾಯದ ಸಂಸ್ಕೃತಿಯನ್ನು ಕವಿ ಹೇಗೆ ಕಟ್ಟಿಕೊಟ್ಟಿದ್ದಾರೆ? ವಿವರಿಸಿರಿ. ಅಥವಾ ಕವಿಯ ಒಂದು ಪರಿಚಯನೂ ಕೇಳ್ಬೋದು. ಇಷ್ಟೆಲ್ಲ 10 ಅಂಕಗಳಿಗೆ ನಾನು ಮಾದರಿಯಾಗಿ ಪ್ರಶ್ನೆಗಳನ್ನು ತೆಗೆದಿದ್ದೀನಿ. ಇಲ್ಲಿ ನಿಮಗೆ ಪರೀಕ್ಷೆಗೆ 3 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ 30 ಅಂಕಗಳಿಗೆ. ಒಂದು ಪ್ರಶ್ನೆಗೆ 10 ಅಂಕಗಳು. ಒಂದು ವೇಳೆ ಟಿಪ್ಪಣಿ 5 ಅಂಕಗಳಿಗೆ ಟಿಪ್ಪಣಿಯನ್ನು ಕೇಳಲಾಗುತ್ತದೆ. ಆ ಟಿಪ್ಪಣಿ ಬರೀ ಪಾಠದ ಹೆಸರು ಕೇಳ್ಬೋದು, ಅಥವಾ ಕವಿಯ ಪರಿಚಯ ಕೇಳ್ಬೋದು, ಅಥವಾ ಯಾವುದಾದ್ರೂ ಒಂದು ಪಾಠದಲ್ಲಿ ಬರುವಂಥ ಒಂದೇ ಒಂದು ವಿಷಯವನ್ನು ಇಟ್ಕೊಂಡು ಕೇಳ್ಬೋದು. ಉದಾಹರಣೆಗೆ ಮಾಯೆಯ ಪಾತ್ರವನ್ನು ಬರೆಯಿರಿ ಅಂತಲೂ ಕೇಳ್ಬೋದು. ಅಥವಾ
ಗೋರೂರವು ಅನುಭವಿಸಿದಂತಹ ಒಂದು ಹಳ್ಳಿಯ ಚಿತ್ರಣವನ್ನು ಬರೆಯಿರಿ ಅಂತ ಕೇಳ್ಬೋದು. ಹೀಗೆ ಟಿಪ್ಪಣಿಗಳು ಒಂದೊಂದೇ ಒಂದು ಶಬ್ದದಲ್ಲಿ ಟಿಪ್ಪಣಿಗಳನ್ನು ಕೇಳ್ತಾರೆ. ಅವು 5 ಅಂಕಗಳಿಗಿರ್ತವ. ನೀವು ಈ ಇಷ್ಟು ಪ್ರಶ್ನೆಗಳನ್ನು ಓದ್ಕೊಂಡಾಗ ಅದರಲ್ಲಿ ಕೆಲವೊಂದು ಟಿಪ್ಪಣಿಗಳು ಕೇಳಿದರೆ ನೀವು ಸರಿಯಾಗಿ ಬರಿತೀರಿ ಅಂತ ನನ್ನ ಅನಿಸಿಕೆ.